ಕನ್ನಡ ಶೀಘ್ರಲಿಪಿ ಉಕ್ತಲೇಖನ ಪ್ರೌಢದರ್ಜೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳೇ, ಹೋದ ವರ್ಷ ನಡೆದ ವಿಚಾರಗೋಷ್ಠಿಯಲ್ಲಿ ಅನೇಕ ವಾಗ್ವಿವಾದಗಳ ನಂತರ ಈ ಮಿತ್ರ ರಾಷ್ಟ್ರಗಳ ವಾರ್ಷಿಕ ಸಮಾರಂಭದ ಉದ್ಘಾಟನಾ ಭಾಷಣವನ್ನು ಮಾಡಲಿಕ್ಕೆ ಹತ್ತಿದ್ದೇನೆ. ಈ ವಿಷಯ ಹೇಳಬೇಕೆನ್ನುವ ಮೊದಲು ಹಲವಾರು ದಿವಸಗಳ ಹಿಂದೆ ನಮ್ಮನ್ನಗಲಿದ ಜಗತ್ತಿನ ರಾಷ್ಟ್ರಗಳ ರಾಷ್ಟ್ರಧುರೀಣರಿಗೆ ಸಂತಾಪ ಸೂಚಕ ನಿರ್ಣಯ ಕೈಗೊಳ್ಳಲು ಸಂತಾಪ ಸೂಚಕ ಸಭೆ ನಡೆಸಬೇಕಾಗಿರುವುದು ವಿಷಾದಕರ ಸಂಗತಿ. ನಮ್ಮ ರಾಜಕೀಯ ರಂಗದಲ್ಲಿ ವರ್ಷಕ್ಕೂ ಇಂಥ ರಾಷ್ಟ್ರಘಾತುಕ ಕೃತ್ಯಗಳು ಬಗೆಬಗೆಯಾಗಿ ಹೆಚ್ಚುತ್ತಿವೆ. ಹಲವಾರು ವರ್ಷಗಳಿಂದ, ಅದರಲ್ಲೂ ಹೋದ ವರ್ಷಕ್ಕಿಂತ ಈ ವರ್ಷ ಅತಿ ಹೆಚ್ಚಾಗಿವೆ. ಈ ರಾಷ್ಟ್ರಘಾತುಕ ಕೃತ್ಯಗಳೊಂದಿಗೆ ಸಮಾಜದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯ ಹೆಚ್ಚಾಗಿರುವಾಗ ಯಾವ ರೀತಿಯಾದರೂ ಸರಿ ಅವುಗಳನ್ನು ತಡೆಗಟ್ಟುವುದು ನಮ್ಮ ಮೊಟ್ಟಮೊದಲನೆಯ ಕೆಲಸವಾದ್ದರಿಂದ ಅದಕ್ಕೆ ಪ್ರಥಮ ಪ್ರಾಶಸ್ತ್ಯ ಕೊಡಬೇಕು. ನಮ್ಮ ಧ್ಯೇಯ ಧೋರಣೆಗಳು ದೇಶಕ್ಕೂ ವಿಭಿನ್ನವಾಗಿವೆ. ಆದರೆ ಇಂಥ ಶೋಚನೀಯವಾದ ಪರಿಸ್ಥಿತಿ ಸರಿಹೋಗಬೇಕಾದರೆ ನಾವೆಲ್ಲ ಪ್ರತ್ಯೇಕವಾಗಿರದೆ ಸಾಧ್ಯವಾದ ಮಟ್ಟಿಗೆ ಒಂದುಗೂಡಿ ಇಂಥ ಕೃತಿಗಳಿಗೆ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷರಾಗಿ ಕಾರಣರಾದವರನ್ನು ಶಿಕ್ಷಿಸಲೇಬೇಕು, ಅಥವಾ ಅವರ ಹೃದಯ ಪರಿವರ್ತನೆಯನ್ನಾದರೂ ಮಾಡಬೇಕು. ಆ ರೀತಿಯಾದರೂ ಸರಿ, ಈ ರೀತಿಯಾದರೂ ಸರಿ, ಇಂಥ ಕೃತಿಗಳನ್ನು ಬುಡದಿಂದ ತುದಿಯವರೆಗೂ ನಿರ್ಮೂಲನ ಮಾಡಲು ಸ್ವಯಂ ಪ್ರೇರಿತರಾಗಬೇಕೆಂದು ಬಹಳ ವರ್ಷಗಳಿಂದಲೂ ಹೇಳುತ್ತಾ ಬಂದಿದ್ದೇನೆ. ಈಗಲೂ ಹೇಳಲಿಚ್ಛಿಸುತ್ತೇನೆ. ಜಾಗತಿಕ ಯುದ್ಧಾನಂತರ ಮಿತ್ರ ರಾಷ್ಟ್ರಗಳ ಎಲ್ಲ ಮಾನ್ಯ ಮಂತ್ರಿಗಳವರು ತಮ್ಮ ತಮ್ಮ ರಾಷ್ಟ್ರೀಯ ವಿಸ್ತರಣಾ ಯೋಜನೆಗಳ ಮೂಲಕ ಸಾಮಾಜಿಕ ವಿಸ್ತರಣಾ ಯೋಜನೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಇದರಿಂದ ನಮ್ಮ ರಾಷ್ಟ್ರೀಯ ರಕ್ಷಣಾ ದಳಗಳು ರಾಷ್ಟ್ರೀಯ ರಕ್ಷಣಾ ಬಲ ವ್ಯವಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಸರ್ವ ಸಮರ್ಪಕವಾಗಿ ಬೆಂಬಲವಿತ್ತಂತೆ. ಹೀಗೆ ಸೂಕ್ತ ಕಾರ್ಯಕ್ರಮವನ್ನು ಹಾಕಿಕೊಳ್ಳುವ ಬದಲು ರಾಷ್ಟ್ರಗಳು ಮಧ್ಯಮ ವರ್ಗದ ರಾಷ್ಟ್ರಗಳ ಮೇಲೆ ಬಲಪ್ರಯೋಗ ನಡೆಸಿದರೆ ನಾವು ತಿಳಿದಿರುವ ಹಾಗೆ ಈ ಸಮಸ್ಯೆಗಳೇ ಬಗೆಹರಿಯುವುದಿಲ್ಲ. ಕೆಲವು ಕಾಲದ ಹಿಂದೆ ಪ್ರಾಂತಿಕ ಸ್ವಾತಂತ್ರ್ಯವನ್ನು ಪಡೆದುಕೊಂಡ ನಾವು ಪ್ರಪಂಚರಿತ್ಯ ಪ್ರಾದೇಶಿಕ ಸಮಿತಿಗಳನ್ನು ರಚಿಸಿಕೊಳ್ಳಬೇಕು. ಇವುಗಳ ಕಾರ್ಯಕಾರಿ ಸಮಿತಿಗಳ ಮೂಲಕ ಖಾಸಗಿ ಮಸೂದಾ ಕಾನೂನು ಬಂದರೆ ನಮ್ಮ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಸುಧಾರಣೆ, ಅದರಲ್ಲೂ ಮುಖ್ಯವಾಗಿ ಆಡಳಿತ ಸುಧಾರಣೆ ಶೀಘ್ರವಾಗಿ ಆಗುತ್ತದೆಂದು ಆಗಲೇ ಹೇಳಿದ್ದೇನೆ. ಈ ವಿಷಯದಲ್ಲಿ ನಮ್ಮ ಭಾರತ ವಿದೇಶಾಂಗ ನೀತಿ ನಡೆಸಿಕೊಂಡು ಬಂದಿರತಕ್ಕ ನ್ಯಾಯತತ್ಪರತೆಯ ಅರಿವು ನಮಗಿಲ್ಲದಿರುವುದು ಅತ್ಯಂತ ವಿಷಾದಕರ. ನಾವು ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಕಾಯ, ವಾಚ, ಮನಸ ಶ್ರಮಿಸಿ ಕೋಮುವಾದ ಘರ್ಷಣೆಗಳನ್ನು ತಡೆದುದರಿಂದ ನಮ್ಮ ಅಂತರರಾಷ್ಟ್ರೀಯ ಪರಿಸ್ಥಿತಿ ಸುಧಾರಿಸಿದೆ. ನಮ್ಮ ಕ್ರಾಂತಿಕಾರಕ ಬದಲಾವಣೆಗಳಲ್ಲಿ ಒಂದಾದ ಇದರ ಕಡೆ ಜಗತ್ತಿನ ರಾಷ್ಟ್ರಗಳು ತಕ್ಕಷ್ಟು ಮಟ್ಟಿಗೆ ಗಮನ ಕೊಡಬೇಕಾದುದು ಅಗತ್ಯ. ಕಳೆದ 10 ವರ್ಷಗಳಿಂದಲೂ ತಾವು ನಡೆಸಬೇಕೆಂದಿರುವ ಜಂಟಿ ಸಭೆಗಳಿಗೆ ಅಥವಾ ಜಂಟಿ ಸಮ್ಮೇಳನಗಳಿಗೆ ತುಂಬ ಎಡರು-ತೊಡರುಗಳು ಉಂಟಾಗಿದ್ದವು. ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಅಂತಹ ತೊಂದರೆಗಳು ಇಲ್ಲವೆಂಬುದಕ್ಕೆ ಸ್ಪಷ್ಟಪಡಿಸುತ್ತೇನೆ. ಇವತ್ತಿನ ದಿವಸ ಇಂತಹ ಉತ್ಕಟ ಪರಿಸ್ಥಿತಿಯಲ್ಲಿಯೇ
ಏನೇನು ಮಾಡಬೇಕೆಂಬುದನ್ನು ವಿಚಾರಿಸಿ ನಮ್ಮ ಘನತೆ ಗೌರವಗಳನ್ನು ರಕ್ಷಿಸಿಕೊಳ್ಳಲು ತೀರ್ಪು ಕೈಗೊಳ್ಳಬೇಕಾಗಿರುವುದು ಅತ್ಯಂತ ಅವಶ್ಯ. ಅದಕ್ಕನುಗುಣವಾಗಿ ಆಚಾರ ವಿಚಾರ ಮಾಡಿಕೊಂಡು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಕಾನೂನು ಕಟ್ಟಳೆ ಎಷ್ಟರ ಮಟ್ಟಿಗೆ ಕಳಂಕರಹಿತವೆಂದು ಯಾವ ರೀತಿಯಾದರೂ ಕಂಡುಕೊಳ್ಳಬೇಕು. ಇಷ್ಟಾದರೂ ಈ ಗಂಭೀರ ಪರಿಸ್ಥಿತಿ ಎಂದಿನಂತೆಯೇ ಮುಂದುವರಿದರೆ ನಾವೆಲ್ಲ ಉದ್ಧಾರವಾಗಬೇಕೆನ್ನುವುದಕ್ಕೆ ಅನೇಕ ವರ್ಷಗಳಾಗಬೇಕಾಗುತ್ತದೆ. ಆಗ ಎಲ್ಲ ಸರಿಹೋಗಿ ಅನುಕೂಲ ಉಂಟಾಗುವುದೆಂಬುದರಲ್ಲಿ ಸಂದೇಹವಿಲ್ಲ. ಅಂತೂ ಇಂತೂ ಕಳೆದ 10 ವರ್ಷಗಳಿಂದಲೂ ಏನೇನು ಮಾಡಬೇಕೆಂದುಕೊಂಡಿದ್ದೆವೋ ಅದನ್ನು ಇನ್ನು ಕೇವಲ 1-2 ತಿಂಗಳೊಳಗಾಗಿ ಸಂಪೂರ್ಣ ಮಾಡಬೇಕೆಂದು ಈ ಮೂಲಕ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ.